ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ. ಇವತ್ತು ನಮ್ಮ ರಾಘುಸ್ ಕಿಚನ್ ಅಲ್ಲಿ ಒಂದು ಸೂಪರ್ ಡೂಪರ್ ರೆಸಿಪಿ ಮಾಡ್ತಾ ಇದ್ದೀನಿ. ಆಲ್ ಟೈಮ್ ಫೇವ್ರೆಟ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಅಜ್ರ ತನಕನೂ ಇದನ್ನ ಇಷ್ಟಪಡ್ತಾರೆ. ಬ್ಯಾಚುಲರ್ಸ್ಗೂ ಇದು ಹೆಲ್ಪ್ಫುಲ್ ಆಗಿರುತ್ತೆ, ಮನೇಲಿರುವಂಥ ಹೆಣ್ಮಕ್ಳಿಗೂ ಹೆಲ್ಪ್ ಆಗುತ್ತೆ, ಗಾರ್ಮೆಂಟ್ಸಿಗೆ ಹೋಗೋರ್ಗೂ ಹೆಲ್ಪ್ ಆಗುತ್ತೆ, ಆಫೀಸ್ ಕೆಲ್ಸಕ್ಕೆ ಹೋಗೋ ಗಂಡಂದ್ರಿಗೆ ಡೈಲಿ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇದನ್ನ ಮಾಡಿ ಒಂದ್ 2-3 ತಿಂಗಳು ಇಟ್ಕೊಂಡ್ಬಿಟ್ರೆ 4 ದಿನಕ್ಕೊಂದ್ಸಲಿ ಅನ್ನ ಮಾಡ್ದಾಗ ಕಲಸ್ದಾಗ ಕೊಟ್ಬಿಟ್ಟ. ಎಸ್, ಇದು ಮೈ ಫೇವ್ರೆಟ್ ಪುಳಿಯೋಗ್ರೆ, ಅದ್ರಲ್ಲೂ ಮೇಲ್ಕೋಟೆ ಪುಳಿಯೋಗ್ರೆ. ಹಾ 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 ನಾನೊಂದ್ಸಲಿ ಮೇಲ್ಕೋಟೆಗೆ ಹೋದಾಗ ಪುಳಿಯೋಗ್ರೆನೆ ಒಂದ್ 2-3 ಪ್ಲೇಟ್ ಗಬ 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 ತಿಂದ್ಬಿಟ್ಟಿದ್ದೀನಿ. ನಂಗೆ ಅಷ್ಟು ಫೇವ್ರೆಟ್. ಸೊ ಅಲ್ಲಿಯವ್ರ ಹತ್ರನೇ ಅದ್ರದ್ದು ರೆಸಿಪಿ ಕೇಳ್ಕೊಂಡು ಅದನ್ನ ಹೇಗ್ ಮಾಡೋದು, ಅದನ್ನ ಹೇಗೆ ಸ್ಟೋರ್ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ. ಈಗ ಫಸ್ಟ್ಗೆ ಮೇಲ್ಕೋಟೆ ಪುಳಿಯೋಗ್ರೆ ಗೊಜ್ಜು ಅದು ಮಾಡ್ಕೊಳ್ಳೋಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಕಪ್ಪೆಳ್ಳು, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಬೀಜ, ಕಡಲೆ ಬೀಜ, ಹುರುಗಡಲೆ, ಬೆಲ್ಲ, ಜೀರಿಗೆ, ಕರಿಮೆಣಸು, ಮೆಂತ್ಯಕಾಳು, ಸಾಸಿವೆ, ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು. ಇಲ್ಲಿ ನೋಡಿ, ಇಲ್ಲಿ 2 ಥರದ ಒಣ ಮೆಣಸಿದೆ. ಇಂಗು ಒಗ್ಗರಣೆಗೆ, ಕರಿಬೇವು ಒಗ್ಗರಣೆಗೆ. ವಿಶೇಷವಾಗಿ ಒಂದು 5 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೀರಲ್ಲಿ ತೊಳೆದು ಒಂದ್ಸರ್ತಿ ನೆನೆ ಹಾಕಿಟ್ಟಿದ್ದೀವಿ. ಅಂದ್ರೆ ಒಂದಿಷ್ಟು ದೊಡ್ಡ ನಿಂಬೆಹಣ್ಣು ಗಾತ್ರದ 5 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು. ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ, ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಎಸ್, ಮೊದಲನೇದಾಗಿ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನಿವಾಗ ಕಡಲೆ ಬೇಳೆ, ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು 100 ಗ್ರಾಮ್ಸ್ಗಿಂತ ಒಂದು ಸ್ವಲ್ಪ ಕಮ್ಮಿ ಇದೆ ಕಡಲೆಬೇಳೆ. ಆ್ಯಂಡ್ ಉದ್ದಿನ ಬೇಳೆನೂ ಅಷ್ಟೇ 100 ಗ್ರಾಮ್ಸ್ಗಿಂತ ಒಂದು ಸ್ವಲ್ಪ ಕಮ್ಮಿ. ನಾನು ಏನಕ್ಕೆ ಇಷ್ಟನ್ನು ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಇದನ್ನು ಒಂದು 2-3 ತಿಂಗಳುಗಳಿಗೋಸ್ಕರ ಮಾಡಿ ಸ್ಟೋರ್ ಮಾಡ್ಕೊಳ್ತಾ ಇರೋದು. ಕಡಲೆಬೇಳೆ, ಉದ್ದಿನಬೇಳೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಇದನ್ನ ಇವಾಗ ಇದಕ್ಕೆ ಹಾಕೊಳ್ಳೋಣ. ಬೇಳೆ ಕಾಳುಗಳನ್ನೆಲ್ಲ ಒಂದೇ ಸಲಿ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅದೊಂದು ಸ್ವಲ್ಪ ಲೇಟ್ ಆಗಿ ಫ್ರೈ ಆಗೋದ್ರಿಂದ ಟೈಮ್ ತಗೊಳತ್ತೆ ಫ್ರೈ ಆಗೋಕ್ಕೆ. ಸೊ ಅದಕ್ಕೋಸ್ಕರ ಇದನ್ನೊಂದು ಸ್ವಲ್ಪ ಫಸ್ಟ್ ಉದ್ದಿನ ಬೇಳೆ, ಕಡಲೆಬೇಳೆ ಏನಿದೆಯೋ ಅದನ್ನ ಒಂದ್ಸಲಿ ಫ್ರೈ ಮಾಡ್ಕೊಂಬಿಡಿ. ಇವಾಗ ಬೇಗ ಫ್ರೈ ಆಗೋದು ಯಾವುದು? ಕೊತ್ತಂಬರಿ ಕಾಳು, ಈ ಎಳ್ಳು, ಇದನ್ನೆಲ್ಲ ಒಂದ್ಸಲಿ ಹಾಕೊಂಡ್ಬಿಡೋಣ. ಯಾಕಂದ್ರೆ ಇದು ಪಟ 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 ಫ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಸೋಸ್ಕೊಂಡು ಇಟ್ಕೊಂಡಿರೋ ಕೊತ್ತಂಬರಿ ಕಾಳು ಮತ್ತೆ ಎಳ್ಳು ಹಾಕ್ಬಿಡೋಣ. ಇದನ್ನು ಆಲ್ಮೋಸ್ಟ್ 100 ಗ್ರಾಮ್ಸ್ಗಿಂತ ಒಂದು ಸ್ವಲ್ಪ ಕಮ್ಮಿನೇ ಇದೆ. ಆಮೇಲೆ ಕಪ್ಪೆಳ್ಳು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ನೋಡಿರ್ತೀರಾ, ಪುಳಿಯೋಗ್ರೆ ಬ್ಲ್ಯಾಕ್ ಕಲರ್ ಇದ್ರೇನೆ ಚಂದ. ಹಾಗಾಗಿ ಕಪ್ಪು ಕಲರ್ ಕರಿ ಎಳ್ಳನ್ನ ಯೂಸ್ ಮಾಡಬೇಕು. ಇದು ಆಗೋಗಿದೆ. ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ಇದೆಲ್ಲ ಆ್ಯಕ್ಚುಲಿ ಬಡ 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 ಬೇಗ ಆಗೋಂತ. ನೋಡಿ, ಇದು ಆಗೋಗಿದೆ. ಇವಾಗ ಇದಕ್ಕೆ ಜೀರಿಗೆ ಮತ್ತೆ ಕಾಳುಮೆಣಸು, ಏನಕ್ಕೆ ಜಾಸ್ತಿ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ, ಅವಾಗಲೇ ಹೇಳಿದಾಗೆ ಸ್ಟೋರ್ ಮಾಡೋದಕ್ಕೋಸ್ಕರ. ಚಟಪಟ ಚಟಪಟ ಅಂತಿದೆ. ಘಮಕ್ಕೆ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕೋಣ. ಒಂದು ಚೂರೇ ಚೂರು, ತುಂಬ ಹಾಕೋದು ಬೇಡ,
ಸಾಕು. ಮೆಂತ್ಯಕಾಳನ್ನು ಹಾಕಿ ಅದನ್ನು ಅದರೊಟ್ಟಿಗೆಡನೆ ಫ್ರೈ ಮಾಡ್ಬಿಡೋಣ. ಅದು ಕೂಡ ಬೇಗನೆ ಫ್ರೈ ಆಗಿ ಹೋಗ್ಬಿಡುತ್ತೆ. ನೀವು ಇದನ್ನ ಮಾಡ್ತಿರ್ಬೇಕಾದ್ರೇನೆ ಆ ಒಂದು ಘಮ ಸಿಗತ್ತೆ ನಿಮಗೆ, ಘಮ ಘಮ ಅದು. ಓಕೆ, ಇದು ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿ ಡ್ರೈ ರೋಸ್ಟ್ ಆಗಿದೆ. ಈಗ ಹುರಿಗಡಲೆ ಆಲ್ರೆಡಿ ಫುಲ್ ಡ್ರೈ ಇರುತ್ತೆ, ಪಟ್ ಅಂತ ಆಗೋಗ್ಬಿಡತ್ತೆ. ಅದನ್ನು ಅಷ್ಟೇ ಬೇಗ ಫ್ರೈ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಫ್ರೈ ಆಗಿದೆ. ಹಾಗಾಗಿ ತುಂಬ ಕಪ್ಪಾಗಬಾರ್ದು, ನಾರ್ಮಲ್ ಫ್ರೈ. ಹಿಂಗೆ ನೀವು ಅದನ್ನ ಸ್ಟೀರ್ ಮಾಡ್ತಾ ಇದ್ರೆ ಹಿಂಗೆ ಅದು ಆಗತ್ತೆ. ಹಾಗೆ ಬಿಟ್ಬಿಟ್ರೆ ಸಿದೋಗುತ್ತೆ. ಅದಾದ ನಂತರ ಇದನ್ನು ಕೂಡ ಹಾಕೊಳ್ಳೋಣ. ಎಸ್, ಈಗ ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು ಎರಡನ್ನೂ ಹಾಕೊಳ್ಳೋಣ. ಗುಂಟೂರು ಮೆಣಸು ಖಾರಕ್ಕೆ ಸ್ವಲ್ಪ ಸಾಕು. ಬ್ಯಾಡಗಿ ಮೆಣಸು ಕಲ್ಲರ್ಗೆ ಒಳ್ಳೆ ಕಲರ್ ಕೊಡುತ್ತೆ ಬ್ಯಾಡಗಿ ಮೆಣಸು. ಸೊ ಅಷ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು. ಇಲ್ಲಿ ಏನಿಲ್ಲ ಅಂದ್ರೂ ಒಂದು 20ರಿಂದ 25 ಬ್ಯಾಡಗಿ ಮೆಣಸಿದೆ. ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗೆಲ್ಲ ಡ್ರೈ ರೋಸ್ಟ್ ಮಾಡಿರೋದು ಒಂದು 10ರಿಂದ 15 ನಿಮಿಷ ನಾವು ಹಾಗೆ ಇಟ್ಟಿದ್ದೀವಿ. ಸೊ ಅದು ಫುಲ್ ಕೂಲ್ ಆಗಿದೆ. ಅದಾದ ನಂತರ ನಾವು ಅದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ, ಒಣ ಮೆಣಸು ಏನಿದೆಯೋ ಗುಂಟೂರು ಮತ್ತು ಬ್ಯಾಡಗಿ ಅದನ್ನ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ. ಬಿಕಾಸ್ ಅದು ಫಸ್ಟು ಇದಾದ ನಂತರ ನಾವು ಕಾಳುಗಳನ್ನು ಆ್ಯಡ್ ಮಾಡ್ಕೋಬೋದು. ಎಸ್, ಮೆಣಸಿನ್ಕಾಯಿ ಅಷ್ಟೇ ಏನಕ್ಕೆ ಹಾಕೊಂಡಿದೀವಿ ಅಂತಂದ್ರೆ ನೋಡಿ, ಇವಾಗ ನಾವು ಹಾಕಿರೋದು ಅಷ್ಟು ಇಡೀ ಜಾರ್ ಫುಲ್ ಆಗಿ ಹೋಗ್ಬಿಟ್ಟಿದೆ. ಅದನ್ನ ಫಸ್ಟ್ ಹಾಕೊಂಡು ನಾವು ರುಬ್ಕೊಂಡ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಇದನ್ನ ಹಾಕೊಂಡ್ಬಿಟ್ಟು ರುಬ್ಕೋಬಹುದು. ಇವಾಗ ಅದನ್ನ ರುಬ್ಕೊಳ್ಳೋಣ. ಎಸ್, ಮೆಣಸಿನ್ಕಾಯಿ ಇವಾಗ ಫುಲ್ ಪೌಡರ್ ಆಗಿದೆ. ಇದಾದ ನಂತರ ನಾವು ಇದಕ್ಕೆ ಎಲ್ಲಾ ಕಾಳುಗಳು ಏನನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದೀವೋ ಅದನ್ನ ಹಾಕೋಣ. ಕೈನ ಈ ತರ ಇಟ್ಕೊಂಡು ಹಾಕಿದಾಗ ಎಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಒಂದು ಕಾಳುಗಳು ಆ ಕಡೆ ಈ ಕಡೆ ಚೆಲ್ಲಾಡಲ್ಲ. ಸೊ ಹಾಗಾಗಿ ಇದೊಂದು ಸ್ಮಾಲ್ ಟಿಪ್. ಈಗ ಇದನ್ನು ರುಬ್ಕೊಂಡ್ಬಿಡೋಣ. ಎಸ್, ಮಸಾಲೆ ತುಂಬಾ ಚೆನ್ನಾಗಾಗಿದೆ. ನೋಡಿ, ಸಖತ್ತಾಗಿ ಬಂದಿದೆ ಪೌಡರ್. ಓಕೆ, ಇವಾಗ ಈ ಪೌಡರ್ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಬಂದು ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ಇದು ಗೊಜ್ಜು ಮಾಡೋದಕ್ಕೆ. ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸವನ್ನು ಆವಾಗಲೇ ಹೇಳಿದಾಗೆ ನೆನೆಸಿಟ್ಕೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಕ್ಲೀನಾಗಿ ಸೋಸ್ಕೋಬೇಕು. ಚೆನ್ನಾಗಿ ಸೋಸ್ಕೊಳ್ಳೋಣ ಇದನ್ನು. ಸ್ವಲ್ಪ ಕೊತ 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 ಅಂತ
ಕುದಿಬೇಕು. ಆ ಟೈಮಲ್ಲಿ ಅದಕ್ಕೆ ಒಂದಿಷ್ಟು ಇಂಗ್ರೀಡಿಯೆಂಟ್ಗಳು ಹಾಕೋದಿದೆ, ಅದನ್ನ ಈ ಕಡೆ ರೆಡಿ ಮಾಡ್ಕೊಂಡ್ಬಿಡೋಣ. ಬೆಲ್ಲ ಹಾಕಬೇಕು. ಸೊ ಆ ಹುಳಿಗೆ ಬೆಲ್ಲ ಹಾಕೋಬೇಕು ಒಂದು ಸ್ವಲ್ಪ. ಈಗ ಜಚ್ಕೊಂಡಿರೋ ಬೆಲ್ಲನ ಇದಕ್ಕೆ ಹಾಕಬೇಕು. ನಾನಿವಾಗ ಹುಣಸೆ ಹಣ್ಣಿನ ರಸ ಕೊತ 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 ಅಂತ ಕುದ್ದಿದ ನಂತರ ಒಂದು ಉಂಡೆ ಬೆಲ್ಲದಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಉಂಡೆ, ಅಂದ್ರೆ ನಿಮ್ಮ ಒಂದು ಸ್ವೀಟ್ನೆಸ್, ಕೆಲವೊಬ್ಬರಿಗೆ ಸಿಹಿ ತುಂಬಾ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕಮ್ಮಿ ಇಷ್ಟ ಆಗುತ್ತೆ, ನಿಮ್ಮ ರುಚಿಗೆ ಅನುಸಾರವಾಗಿ ಸಿಹಿನ ಹಾಕೊಳ್ಳಿ. ಇದೇ ಟೈಮಲ್ಲಿ ನಾನು ಇದಕ್ಕೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಈ ಒಂದು ಪ್ರೊಸೆಸ್ ಅಲ್ಲಿ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ. ಎಸ್, ಇವಾಗ ಇದು ಚೆನ್ನಾಗಿ ಕೊತ ಕೊತ ಅಂತ ಕುದೀತಾ ಇದೆ. ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರುಬ್ಕೊಂಡಿರೋ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾ ಹಾಗೆ ಅದನ್ನ ಕಲಿಸ್ಬೇಕು. ನಾ ಎಲ್ಲದನ್ನು ಆ್ಯಡ್ ಮಾಡ್ತೀವಿ. ಯಾವುದೇ ಗಂಟು ಇಲ್ಲದೆ ಇರೋ ಥರ ಇದನ್ನ ಚೆನ್ನಾಗಿ ನೀವು ಇದು ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಗೊಜ್ಜನ್ನ ಇದಕ್ಕೆ ಎಣ್ಣೆ ಹಾಕೋಬೇಕು. ಈ ಟೈಮಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಎಳ್ಳೆಣ್ಣೆ ಹಾಕೊಂಡ್ರೆ ತುಂಬ ಅಂದರೆ ಆ ಫ್ಲೇವರ್, ಆ ಮೇಲ್ಕೋಟೆಗೆ ಹೋಗಿ ನೀವು ಆ ಪುಳಿಯೋಗರೆ ತಿಂದಾಗ ಏನು ಆ ಫ್ಲೇವರ್ ಸಿಗುತ್ತೋ ಆ ಫ್ಲೇವರ್ ನಿಮ್ಗೆ ಎಳ್ಳೆಣ್ಣೆ ಹಾಕಿದಾಗ ಸಿಗುತ್ತೆ. ಸೊ ನಾನು ಇದಕ್ಕೆ ಇವಾಗ ಎಳ್ಳೆಣ್ಣೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಅಂದ್ರೂ ಈ ಗೊಜ್ಜನ್ನ ನೀವು 3 ರಿಂದ 4 ತಿಂಗಳುಗಳ ಕಾಲ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಸೊ ಇವಾಗ ನೋಡಿ ಗೊಜ್ಜು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೊ ಇದು ಸ್ಟೋರ್ ಮಾಡುವಂಥ ಗೊಜ್ಜು. ಸೊ ಇದನ್ನ ಒಗ್ಗರಣೆ ಹೇಗೆ ಕೊಡ್ಕೋಬೇಕು, ಗೊಜ್ಜು ಇಸ್ ಕಂಪ್ಲೀಟ್ಲಿ ರೆಡಿ. ಈಗ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಐ ಥಿಂಕ್ ಸ್ಟಾರ್ಟಿಂಗಲ್ಲೇ ಅಷ್ಟು ಸಾಕಾಗಿರುತ್ತೆ. ಉಪ್ಪಿಗೆ ಈ ಟೈಮಲ್ಲಿ ನಿಮಗೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪೇನಾದರೂ ಬೇಕು ಅನ್ನಂಗಿದ್ರೆ ಈ ಟೈಮಲ್ಲಿ ಹಾಕೋಬಹುದು, ಅಥವಾ ಒಗ್ಗರಣೆ ಹಾಕಬೇಕಾದ್ರೆ ನೀವು ಆ ಟೈಮಲ್ಲಿ ಉಪ್ಪು ಹಾಕೋಬಹುದು. ಅನ್ನಕ್ಕೇನಾದರೂ ಉಪ್ಪು ಹಾಕೊಳ್ಳೋ ಅಭ್ಯಾಸ ಇದ್ರೆ, ಅಂದರೆ ಕೆಲವೊಬ್ರು ಅಕ್ಕಿಗೆ ಉಪ್ಪು ಹಾಕ್ಬಿಟ್ಟು ಅನ್ನ ಮಾಡಿರ್ತಾರೆ, ಅಂಥವ್ರು ಈ ಗೊಜ್ಜಿಗೆ ಸ್ವಲ್ಪ ಉಪ್ಪು ಕಮ್ಮಿ ಮಾಡ್ಕೊಳ್ಳಿ. ಕೆಲವೊಬ್ರು ಅನ್ನಕ್ಕೆ ಉಪ್ಪು ಹಾಕಿರಲ್ಲ, ಅಂಥವ್ರು ಗೊಜ್ಜಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕೊಳ್ಳಿ. ಸೊ ಇವಾಗ ನಮ್ಮ ಸ್ಟೋರ್ ಮಾಡಿ ನೋಡಿ, ಅಡಿ ಎಷ್ಟು ಚೆನ್ನಾಗಿ ಅಡಿ ಬಿಟ್ಕೊಳ್ಳೋದು ಅಂತಾರೆ, ಅಡಿ ಬಿಟ್ಕೊಳ್ತಾ ಇದೆ ಕ್ಲೀನಾಗಿ ಗೊಜ್ಜು. ಸೊ ಇವಾಗ ಮೇಲ್ಕೋಟೆ ಪುಳಿಯೋಗರೆ ಗೊಜ್ಜು ಸ್ಟೋರ್ ಮಾಡೋದಕ್ಕೆ ರೆಡಿ ಆಗಿದೆ. ಪುಳಿಯೋಗರೆ ಗೊಜ್ಜಿನ ಒಂದು ಡಬ್ಬ ಸ್ಟೋರ್ ಮಾಡಿ ಇಟ್ಬಿಟ್ಟಿದೀವಿ. ಇನ್ನೊಂದು ಸ್ವಲ್ಪ ಪುಳಿಯೋಗರೆ ಗೊಜ್ಜಿಗೆ ನಾವು ನೀರು ಚೆನ್ನಾಗಿ ಕಲಿಸಿ. ಈ ಒಂದು ಗೊಜ್ಜು ಕೂಡ ಇವಾಗ ನೀವು ಏನು ಒಗ್ಗರಣೆ ಕೊಟ್ಕೊಳ್ತೀವ, ಇದನ್ನು ಒಂದ್ 2-3 ದಿನ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಹಾಗಾಗಿ ಎಷ್ಟು ಬೇಕು ಅಷ್ಟಕ್ಕೆ ಸ್ವಲ್ಪ ನೀರು ಹಾಕೋದು, ಯಾವುದು ಗಂಟು ಇಲ್ಲದೆ ಇರೋ ತರ ಪೇಸ್ಟ್ ತರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಟ್ಬಿಡೋಣ. ಸ್ಟವ್ ಆನ್ ಆಗಿದೆ, ಪಾತ್ರೆ ಇಟ್ಟಾಗಿದೆ. ಸೊ ಈ ಒಂದು ಒಗ್ಗರಣೆಗೆ ನೀವು ಎಳ್ಳೆಣ್ಣೆ ಹಾಕ್ಬೇಕು ಅಂತ ಏನಿಲ್ಲ, ಯಾವ್ದಾದ್ರು ಅಡಿಗೆ ಎಣ್ಣೆ ಯೂಸ್ ಮಾಡಬಹುದು. ಬಿಕಾಸ್ ಆಲ್ರೆಡಿ ನೀವು ಆ ಗೊಜ್ಜಿಗೆ ಎಳ್ಳೆಣ್ಣೆ ಹಾಕೊಂಡಿರ್ತೀರ. ನಾನು ಇದಕ್ಕೆ ಶುದ್ಧವಾದ ಅಡಿಗೆ ಎಣ್ಣೆ ಪಕ್ಕ ಮೇಲ್ಕೋಟೆ ಪುಳಿಯೋಗರೆ ಹೆಂಗಿರತ್ತೋ ಹಂಗೆ ಇರತ್ತೆ ಫಾರ್ ಶೋರ್.
ಎಣ್ಣೆ ಕಾದಿದ್ಯಾ ಇಲ್ವಾ? ಎಸ್, ಎಣ್ಣೆ ಕಾದಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಏನು ಒಗ್ಗರಣೆ ಅಂದ್ರೆ ಸಾಸಿವೆ ಚಟಪಟ ಚಟಪಟ ಅಂತ ಸೌಂಡ್ ಬರ್ತಿರ್ಬೇಕಾದ್ರೆ ಅದಕ್ಕೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಪುಳಿಯೋಗರೆಗಿಲ್ಲ ಅಂತಂದ್ರೆ ಏನು ಮಾಡ್ತಾರೆ? ಫ್ರೈ ಮಾಡ್ಕೊಂಡು ಈ ಕಡೆ ಕಡಲೆ ಬೀಜ ಫ್ರೈ ಆಗ್ತಿದ ಹಾಗೇನೆ ಇದಕ್ಕೆ ಸ್ವಲ್ಪ ಒಣಮೆಣಸಿನಕಾಯಿ, ಹಿಂಗು ಇದನ್ನ ಅಂಡ್ ಆಮೇಲೆ ಕರಿಬೇವು ಬೇಕು. ಹಾಕಿದ್ರು ಸಕ್ಕತ್ತಾಗಿರುತ್ತೆ. ಸೊ ಓಕೆ, ಇವಾಗ ಈ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡಿದೀವಿ. ಆ ಒಗ್ಗರಣೆ ಕೊಡ್ಬೇಕಾದ್ರೆ ನಿಮಗೆ ಆ ಸ್ಮೆಲ್ ನಮಗ ಅಂತಿರುತ್ತೆ. ಈ ಟೈಮಲ್ಲಿ ಏನ್ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ವಾ, ಇನ್ನೊಂದು ಸ್ವಲ್ಪ ಇದನ್ನ ಹಾಕೊಂಡು ಅಮೇಜಿಂಗ್, ತುಂಬಾ ಚೆನ್ನಾಗಿರುತ್ತೆ. ಇವಾಗ್ಲೂ ಆ ಒಂದು ಇದರಿಂದ ನೀವು ಒಂದು ವಾರನೂ ಕೂಡ ಈ ಗೊಜ್ಜು ನೀವು ಇಡ್ಬೋದು. ತುಂಬಾ ದಿನಗಳ ಕಾಲ ಇರಬೇಕು ಅಂತಂದ್ರೆ ಅವಾಗ ಇಟ್ಟಿದ್ದಲ್ಲ ಸ್ಟೋರ್ ಮಾಡಿ ಅದನ್ನ ಮಾಡ್ಕೊಂಡು ಇನ್ಸ್ಟಂಟ್ ಇದನ್ನ ಹಂಗೆ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಅದು ಒಂದ್ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಅಡಿಗೆ ಅಲ್ಲ, ಮಗಳ ಗಂಡ ಅಷ್ಟೇ. ಬ್ಯಾಚುಲರ್ಸ್ ಎಲ್ಲ ಈ ತರ ಮಾಡಿ ಇಟ್ಕೊಂಡ್ಬಿಡಿ ಒಂದೇ ಸಲಿ. ಫ್ರಿಡ್ಜ್ ಇದ್ರೆ ರೂಮಲ್ಲಿ, ಇಲ್ಲ ಅಂದ್ರೆ ಆ ತರ ಮಾಡಿ ಇಟ್ಕೊಳ್ಳಿ, ಸುಮಾರು ದಿನ ಇರುತ್ತೆ. ವಿತೌಟ್ ಫ್ರಿಡ್ಜ್ ಕೂಡ ನೀವು ಸ್ಟೋರ್ ಮಾಡ್ಬೋದು. ಎಲ್ಲದೂ ಚೆನ್ನಾಗಿ ಕುತ್ಕೊಂಡು ಚೆನ್ನಾಗಿ ಕುದಿಸಿ ಆ ಒಂದು ಪ್ರೊಸೀಜರ್ ಅಲ್ಲಿ ಮಾಡಿದ್ರೆ ಸುಮಾರು ದಿನ ಸ್ಟೋರ್ ಆಗುತ್ತೆ. ಓಕೆ, ಇವಾಗ ಪುಳಿಯೋಗರೆ ಗೊಜ್ಜು ಸಖತ್ತಾಗಿ ರೆಡಿ ಆಗಿದೆ. ಈಗ ಇನ್ನೇನ್ ಜಾಸ್ತಿ ಕೆಲಸ ಇಲ್ಲ, ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಎಸ್, ನಮ್ಮ ಒಂದು ಪುಳಿಯೊಗ್ಗರೆ ರೆಡಿಯಾಗಿದೆ. ಟೇಸ್ಟ್ ಮಾಡ್ಬಿಟ್ಟು ನೋಡ್ಬಿಡೋಣ. ನಿಜವಾಗ್ಲೂ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಆ ಮಸಾಲನ್ನ ರೆಡಿ ಮಾಡಿ ಪುಳಿಯೋಗರೆ ಮಾಡಿದ್ದಕ್ಕೂ ಸಾರ್ಥಕ ಇದೆ. ಯಾಕಂದ್ರೆ ಎಲ್ಲಾ ಫ್ಲೇವರ್ ಬಾಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಇದನ್ನ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ. ಆಫೀಸಿಗೆ ಹೋಗೋ ಹೆಣ್ಮಕ್ಳು, ಗಾರ್ಮೆಂಟ್ಸಿಗೆ ಹೋಗೋ ಹೆಣ್ಮಕ್ಳು, ಬ್ಯಾಚುಲರ್ಸ್ ಹುಡುಗರು ಪ್ರತಿಯೊಬ್ಬರು ಇದನ್ನ ಮಾಡಿ ಇಟ್ಕೊಂಡ್ರೆ ರುಚಿಕರವಾದಂಥ ಪುಳಿಯೋಗರೆ 2 ದಿನಕ್ಕೊಂದ್ಸರಿ ತಿಂದ್ರೂ ಬೇಜಾರಾಗಲ್ಲ. ಆಮೇಲೆ ಸುಮಾರು ದಿನ ಇಡೋಕ್ಕೂ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೇಗೆ ಅಂತ. ಹಾಗೆ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್, ನಮಸ್ತೆ.